ಇವತ್ತಿನ ವಿಶೇಷತೆ ಏನು ಅಂತಂದರೆ, ಇಡೀ ವಿಶ್ವದಲ್ಲಿ ನಾವು ಆಚರಣೆ ಮಾಡ್ತಕ್ಕಂಥದ್ದು ಕೌಶಲ್ಯಕ್ಕೆ ಭಾಳ ಮಹತ್ವವನ್ನು ಕೊಡಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಈ ಒಂದು ವಿಶ್ವ ಕೌಶಲ್ಯ ದಿನಾಚರಣೆ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ವಿಶೇಷವಾಗಿ ಈ ಒಂದು ಸಭೆಯಲ್ಲಿ ಉಪಸ್ಥಿತರ್ತಕ್ಕಂಥ KSDC ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಮತಿ ಕಾಂತಾ ನಾಯಕ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಮೊಹಮ್ಮದ್ ಮೊಹಸಿನ್ ಅವರೇ, ಮತ್ತು ಕೌಶಲ್ಯಾಭಿವೃದ್ಧಿಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಇವತ್ತೇ ಚಾರ್ಜ್ ತೆಗೆದುಕೊಂಡಿರ್ತಕ್ಕಂಥ ಮನೋಜ್ ಕುಮಾರ್ ಮೀನಾ ಅವರೇ, ಮತ್ತು KSDCಯ MD ಆಗಿರ್ತಕ್ಕಂಥ ನಾಗರಾಜ್ ಅವರೇ, ಮತ್ತು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದ DME ಅವರಾಗಿರ್ತಕ್ಕಂಥ ಡಾಕ್ಟರ್ ಸುಜಾತ ರಾಠೋಡ್ ಅವರೇ, ಮತ್ತು ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಮೊದಲನೇದಾಗಿ ಏನು ಫ್ರಾನ್ಸ್ನಲ್ಲಿ ನಡೆದಿರ್ತಕ್ಕಂಥ ಲಿಯೋನ್ ದೇಶದಲ್ಲಿ ನಡೆದಿರ್ತಕ್ಕಂಥ ಏನು ವರ್ಲ್ಡ್ ಒಲಿಂಪಿಕ್ಸ್ ಅಲ್ಲಿ ನಮ್ಮ ರಾಜ್ಯದ 4 ಮಕ್ಕಳು ಅವರಿಗೆ ಪ್ರಶಸ್ತಿಯನ್ನು ಪಡೆದಿರೋದ್ರಿಂದ, ಮೆಡಲಿಯನ್ನು ಪಡೆದಿರೋದ್ರಿಂದ ಅವರಿಗೆ ನಾವು ಇವತ್ತು ಸನ್ಮಾನ ಮಾಡ್ತಾ ಇದ್ದೀವಿ. ಅವರಿಗೂ ಕೂಡ ನಾನು ಅಭಿನಂದಿಸಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಅದಲ್ಲದೆ ನಮ್ಮ ರಾಷ್ಟ್ರ ಮಟ್ಟದ ವರ್ಲ್ಡ್ ಸ್ಕಿಲ್ ಕಾಂಪಿಟೇಷನಲ್ಲೂ ಕೂಡ ಸುಮಾರು 10ಕ್ಕಿಂತ ಜಾಸ್ತಿ ಮಕ್ಕಳು ಅದರಲ್ಲಿ ಗೋಲ್ಡು ಮತ್ತು ಸಿಲ್ವರ್ ಮೆಡಲನ್ನು ಪಡೆದು ನಮ್ಮ ರಾಜ್ಯಕ್ಕೆ ಒಂದು ಹೆಮ್ಮೆಯ ಒಂದು ವಿಷಯವಾಗಿದೆ. ಇಲ್ಲಿ ವಿಶೇಷವಾಗಿ ಎಲ್ಲ ಯುವಕರಲ್ಲಿ ನಾವು ಹೆಚ್ಚಿನ ಒಂದು ಜಾಗೃತಿಯನ್ನು ಮೂಡಿಸಬೇಕಾಗಿರ್ತಕ್ಕಂಥದ್ದು ಕೌಶಲ್ಯದ ಬಗ್ಗೆ. ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೌಶಲ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥ ಒಂದು ಆದ್ಯತೆಯನ್ನು ಕೊಡ್ತಕ್ಕಂಥ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ರಾಜ್ಯದಲ್ಲಿ ನಾವು ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸನ್ನು ಎಸ್ಟಾಬ್ಲಿಷ್ ಮಾಡಿ ನಮ್ಮ 2,90,000 ಗ್ರ್ಯಾಜುಯೇಟ್ಸು ಡಿಪ್ಲೊಮಾ ಹೋಲ್ಡರ್ಸು ಎನ್ರೋಲ್ಮೆಂಟ್ ಆಗಿದೆ. ಅದರಲ್ಲಿ 2,18,000 ಯುವಕರಿಗೆ ನಾವು ಯುವ ನಿಧಿಯಲ್ಲಿ ಅವರಿಗೆ ಹಣವನ್ನು ಕೊಡ್ತಾ ಇದ್ದೀವಿ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾವು ಕೇವಲ ನಮ್ಮ ಗ್ರ್ಯಾಜುಯೇಟ್ಸಿಗೆ ಹಣ ಕೊಟ್ಟರೆ ಸಾಲದು, ಅವರಿಗೆ ಕೌಶಲ್ಯನೂ ಕೂಡ ಕೊಡಬೇಕು ಅಂತಕ್ಕಂಥ ಸದುದ್ದೇಶ ಇದೆ. ಯುವ ನಿಧಿ ಪ್ಲಸ್ ಅಂತಕ್ಕಂಥ ಏನು ಅನೌನ್ಸ್ಮೆಂಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ರು. ಅದರ ಅನ್ನು ಅನೌನ್ಸ್ ಮಾಡಿ ಸುಮಾರು 5,500 ಮಕ್ಕಳಿಗೆ ಈ ವರ್ಷ ಅಡ್ಮಿಷನ್ ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಜೊತೆಗೆ 30 GDTC ಇತ್ತು, ನಾವು ಸುಮಾರು 8 ಹೊಸ GDTC ಕಾಲೇಜ್ಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತು ನಮ್ಮ ಮಕ್ಕಳಿಗೆ ನಾವು ಎಲ್ಲ ಯೂನಿವರ್ಸಿಟಿ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಂಡು ಇವತ್ತು ನಮ್ಮ ಮಕ್ಕಳಿಗೆ ಬೇರೆ ಬೇರೆ ದೇಶದಲ್ಲಿ ಓದಲಿಕ್ಕೆ ಒಂದು ಸೆಕ್ಯೂರ್ ಆ್ಯಂಡ್ ಸೇಫ್ ಕೊಡ್ತಕ್ಕಂಥ ಒಂದು ಒಡಂಬಡಿಕೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಇದರಿಂದ ನಮ್ಮ ಮಕ್ಕಳಿಗೆ ಬೇರೆ ದೇಶದಲ್ಲಿ ಕೆಲಸ ಸಿಗ್ತಕ್ಕಂಥದ್ದು ಅವಕಾಶ ಇದೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಸ್ಕೈ ಇಸ್ ಓನ್ಲಿ ದ ಲಿಮಿಟ್. ಯಾಕಂದರೆ ನಾವು ಬರೀ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ ನಮ್ಮ ಮಕ್ಕಳನ್ನು ನಾವು ತಯಾರು ಮಾಡ್ತಾ ಇರೋದು, ಭಾರತ ದೇಶಕ್ಕಷ್ಟೇ ಅಲ್ಲ, ಬಟ್ ದ ಗ್ಲೋಬ್ ಇಸ್ ಅವರ್ ಡೆಸ್ಟಿನೇಷನ್. ಎಂಟೈರ್ ವರ್ಲ್ಡಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಕರ್ನಾಟಕದ ಮಕ್ಕಳಿಗೆ, ಕರ್ನಾಟಕದ ಗ್ರ್ಯಾಜುಯೇಟ್ಸಿಗೆ ಭಾಳಷ್ಟು ಅವಕಾಶ ಇದೆ. ಯಾಕಂದರೆ ಇಲ್ಲಿ ಒಳ್ಳೆ ಒಂದು ಇಕೋಸಿಸ್ಟಮ್ ಇದೆ. ಇಲ್ಲಿ ಒಳ್ಳೆ ನಮ್ಮ ಇರ್ತಕ್ಕಂಥ ಏನು ಗ್ರ್ಯಾಜುಯೇಟ್ಸ್ ಇದ್ದಾರೆ, ಒಳ್ಳೆ ಸ್ಕಿಲ್ ಹೊಂದಿದ್ದಾರೆ ಅಂತಕ್ಕಂಥದ್ದು ಈ ಭಾವನೆ ಇಡೀ ವಿಶ್ವದಲ್ಲಿದೆ. ಹಾಗಾಗಿ ಎಲ್ಲರೂ ಬೆಂಗಳೂರು ಕಡೆ ನೋಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ನಮ್ಮ ಮಕ್ಕಳಿಗೆ ಅವರಿಗೆ ನಾವು ಕೌಶಲ್ಯವನ್ನು ಕೊಟ್ಟು ಅವರಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಈ ಸರ್ಕಾರದ ಸದುದ್ದೇಶ ಆಗಿದೆ. ಅದರ ಜೊತೆಗೆ ಇವತ್ತು ನಾವೊಂದು ಇನ್ನೊಂದು ಹೆಜ್ಜೆಯನ್ನು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಏನಂದರೆ ನರ್ಸಸ್ ರಿಜಿಸ್ಟ್ರೇಷನ್. ಇವತ್ತು ಭಾಳಷ್ಟು ಜನ ಇವತ್ತು ನಮ್ಮ ರಾಜ್ಯದಲ್ಲಿ
ಸುಮಾರು 80,000 ಮಕ್ಕಳು ಪಾಸ್ ಆಗ್ತಾರೆ ನರ್ಸಸ್. ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅಂತಂದ್ರೆ ದಿನಾಲು 400ರಿಂದ 500 ಮಕ್ಕಳು ಇವತ್ತಿನ ಆಫೀಸ್ಗೆ ಹೋಗಿ ಪಾಪ ಬಹಳಷ್ಟು ತೊಂದರೆನ ಅನುಭವಿಸ್ತಾ ಇದ್ರು. ಇಡೀ ಯಾಕಂದ್ರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯದಿಂದನೂ ಕೂಡ ಮಕ್ಕಳು ಇಲ್ಲಿ ಓದಲಿಕ್ಕೆ ಬರ್ತಾರೆ. ಅದು ಡಿಪ್ಲೊಮಾ ನರ್ಸಿಂಗ್ ಇರ್ಬೋದು ಅಥವಾ BSc ನರ್ಸಿಂಗ್ ಇರ್ಬೋದು. ಇಲ್ಲಿ ಬಂದು ಓದ್ತಾ ಇರ್ತಕ್ಕಂಥವ್ರು ಬೇರೆ ರಾಜ್ಯಕ್ಕೆ ಹೋದ್ರೆ ದಿಲ್ಲಿಯಿಂದ, ರಾಜಸ್ಥಾನಿಂದ, ಕೇರಳದಿಂದ ಇಲ್ಲಿ ಬಂದು ರಿಜಿಸ್ಟ್ರೇಷನ್ಗೆ ಬಹಳ ತೊಂದರೆ ಆಗ್ತಾ ಇತ್ತು. ಹಾಗಾಗಿ ಇವತ್ತನ್ನ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಲಾಂಚ್ ಮಾಡಿದ್ದಾರೆ. ಏನಂದ್ರೆ ಡಿಜಿಲಾಕರ್ ಮತ್ತು KYC ಫೆಸಿಲಿಟಿಯನ್ನು ಉಪಯೋಗಿಸಿಕೊಂಡು ಇನ್ಮೇಲೆ ಯಾರು ಇವತ್ತು KNC ಆಫೀಸಿಗೆ ಬರ್ತಕ್ಕಂಥ ಅವಶ್ಯಕತೆ ಇಲ್ಲ, ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. ಇದು ಮಕ್ಕಳಿಗೆ ಬಹಳ ಒಳ್ಳೆ ರೀತಿಯಿಂದ ಅನುಕೂಲ ಆಗಲಿ. ಯಾಕಂದ್ರೆ ಬಹಳಷ್ಟು ಮಕ್ಕಳು ಬೇರೆ ಬೇರೆ ಬಹಳ ಕಂಪ್ಲೇಂಟ್ ಬರ್ತಾ ಇತ್ತು. ಏನಂದ್ರೆ ಇಲ್ಲಿ ಬಂದಾಗ ಅವರಿಗೆ ಟೈಮ್ ಸ್ಲಾಟ್ ಸಿಗ್ತಾ ಇಲ್ಲ, ಅವರು ಬಹಳ ಸಮಯ ಕಳಿಬೇಕಾಗ್ತದೆ, ಬಹಳಷ್ಟು ಅವರಿಗೆ ತೊಂದರೆ ಆಗ್ತಾ ಇದೆ ಅಂತ ಅವ್ರು ಹೇಳಿದಾಗ ನಾವು ಇವತ್ತು ವಿಶೇಷವಾಗಿ ಯುವಕರ ಭವಿಷ್ಯದ ಬಗ್ಗೆ ನಾವು ಬಹಳಷ್ಟು ಹೆಜ್ಜೆಗಳನ್ನು ಇಡ್ತಾ ಇದ್ದೀವಿ. ನಾವು ಕಲಬುರಗಿಯಲ್ಲಿ ಆಗ್ತಕ್ಕಂಥ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಆಗಿ ಬಹಳಷ್ಟು ಹೆಜ್ಜೆಗಳನ್ನು ಇಡ್ತಾ ಇದ್ದೀವಿ. ನಾವು ಕಲಬುರಗಿಯಲ್ಲಿ ಆಗ್ತಕ್ಕಂಥ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಆಗಿರ್ಬೋದು, ತಳಕಲ್ಲಲ್ಲಿ ಆಗ್ತಕ್ಕಂಥ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಆಗಿರ್ಬೋದು, ಅಥವಾ ನಮ್ಮ ಮೈಸೂರಲ್ಲಿ ಆಗ್ತಕ್ಕಂಥ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಆಗಿರ್ಬೋದು. ಇಲ್ಲಿ ಯಾರ್ಯಾರು ಇಲ್ಲಿ ಟ್ರೈನಿಂಗ್ ತಗೊಳ್ತಾರೆ ಅವ್ರಿಗೆ 100% ಪ್ಲೇಸ್ಮೆಂಟ್ ಮಾಡೋದು ಕೂಡ ನಮ್ಮ ಸರ್ಕಾರದ ಉದ್ದೇಶ ಆಗಿದೆ. ಅದರ ಜೊತೆಗೆ ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಸ್ಕಿಲ್ ಪಾರ್ಕ್ ಸುಮಾರು 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸ್ಕಿಲ್ ಪಾರ್ಕ್ ಅನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಈಗಾಗಲೇ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅನ್ನು ಕರೆದಿದ್ದೀವಿ. ನಮ್ಮ ಸರ್ಕಾರ ಇವತ್ತು ಯುವಕರ ಭವಿಷ್ಯಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಮಕ್ಕಳನ್ನ ಯಾಕಂದ್ರೆ ಸಾಕಷ್ಟು ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಡಿಪ್ಲೊಮಾ ಕಾಲೇಜಸ್ ಆಗಿರ್ಬೋದು, GDTC ಆಗಿರ್ಬೋದು, ITI ಕಾಲೇಜಸ್ ಅಲ್ಲಿ ಆಗಿರ್ಬೋದು, ಇವೆಲ್ಲ ಯಾರು ಟೆಕ್ನಿಕಲ್ ಟ್ರೈನಿಂಗ್ ಅನ್ನು ಪಡೆದಿದ್ದಾರೆ ಅಥವಾ ಬೇರೆ ಒಂದು ವಿಧದಲ್ಲೂ ಕೂಡ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಎಲ್ರಿಗೂ ಕೂಡ ನಾವು ಅವರನ್ನ ಕಲಿಕೆ ಜೊತೆ ಕೌಶಲ್ಯ ಜೊತೆ ಅಂತಕ್ಕಂಥ ಹೊಸ ಕಾರ್ಯಕ್ರಮನೂ ಪ್ರಾರಂಭ ಮಾಡಿದ್ದೀವಿ. ಏನಂದ್ರೆ ನಮ್ಮ ಮಕ್ಕಳು ಡಿಗ್ರಿಯಲ್ಲಿ ಓದ್ತಾ ಇರುವಾಗ ಅವರಿಗೆ 6th ಸೆಮಿಸ್ಟರ್ ಅಲ್ಲೇ ಅವರಿಗೆ ಎಂಪ್ಲಾಯಬಲ್ ಸ್ಕಿಲ್ಸ್, ಸಾಫ್ಟ್ ಸ್ಕಿಲ್ಸ್ ಅನ್ನ ಕೊಡ್ತಕ್ಕಂಥ ಒಂದು ಏನಂದ್ರೆ ಕಲಿಕೆ ಜೊತೆ ಕೌಶಲ್ಯ ಕಾರ್ಯಕ್ರಮವನ್ನು ಕೂಡ ನಾವು ಅನ್ವೇಲ್ ಮಾಡಿದ್ದೀವಿ. ಜೊತೆಗೆ ಇಂಡಸ್ಟ್ರಿಯಲ್ ಲಿಂಕೇಜ್ ಮತ್ತು ಫ್ಯೂಚರ್ ಸ್ಕಿಲ್ಸ್, ಯಾಕಂದ್ರೆ 5 ವರ್ಷದಲ್ಲಿ ಬಹಳಷ್ಟು ಬದಲಾವಣೆ ಆಗ್ತಾ ಇದೆ. ಯಾಕಂದ್ರೆ ಮಾಹಿತಿ ತಂತ್ರಜ್ಞಾನದ ಈ ಒಂದು ಬಹಳ ವೇಗವಾಗಿ ಬದಲಿಸ್ತಕ್ಕಂಥ ಈ ತಂತ್ರಜ್ಞಾನದಲ್ಲಿ ನಮ್ಮ ಮಕ್ಕಳನ್ನ ನಾವು ಅವರಿಗೆ ಅಪ್ಡೇಟೆಡ್ ಆಗಿ ಇಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ 3 ರಿಂದ 5 ವರ್ಷದಲ್ಲಿ ಎಂಟೈರ್ ಲ್ಯಾಂಡ್ಸ್ಕೇಪ್ ಆಫ್ ಸ್ಕಿಲ್ ಇಸ್ ಗೋಯಿಂಗ್ ಟು ಚೇಂಜ್ and we need to upskill and reskill our youngsters. For that we are already establishing skill development center across the state. Apart from that we have established future skill scheme, and apart from that industrial linkage we have invited the industrial partners and academic partners to come and collaborate with us. We have asked the industries to identify the skills, what exactly they need, what additional skill they need, and we are ready to give them a platform, and we are also bearing their training cost. The only condition is they have to train them and place them in their factories. This is what our condition is, and many people are coming forward for this. Industrial linkage program, many people are participating. It's an open invitation to any industry. If they are finding a shortage of a skilled workforce in their industries, they can approach us. We will provide a platform, we will provide the training cost, you can come and you can give a syllabus, what exact skill you want, we will give them an opportunity. Here, there is a huge scope in Karnataka for the youngsters, and this department and my government definitely wants to give them a better opportunity, so that in future, we need to change the way we are skilling them. And there is a lot of changes going to happen in next 2 years. So my government is committed for the placements of the youngsters of this state. When compared to the country, Karnataka is better placed. But even then, you see, state is not the destination. Country is not the destination. See, the globe is the destination. So we need to look opportunities in Germany, in America, in Britain, in all the parts of the world. And for that, the biggest barrier is the language. That's what I have learned now.
So we are establishing German language in all my most of my GDTC centers. And also for the nursing colleges, we are introducing Japanese language and German language in nursing college because there is huge demand across the globe. So I call upon the youngsters. So you learn the language. The world is a destination. You have a great opportunity outside the country as well. You should learn. You learn one of the language. ತರಬೇತಿಯಲ್ಲಿ ಭಾಗವಹಿಸಿದ ಅಭ್ಯರ್ಥಿಗಳ ಸಂಖ್ಯೆ 1052, ಪ್ರಾರಂಭಿಸಲಾದ ಸ್ವಂತ ಉದ್ಯೋಗ ಘಟಕಗಳ ಸಂಖ್ಯೆ 242.